ನಾನಿವತ್ತು ತರಕಾರಿ ಪಲಾವ್ ಮಾಡ್ತಾಯಿದ್ದೀನಿ. ತರಕಾರಿ ಪಲಾವ್ಗೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ನಾನು ತರಕಾರಿ ತೊಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ನವಿಲುಕೋಸು, ಬಟಾಣಿ, ಆಲೂಗಡ್ಡೆ ಇದೆಲ್ಲ ಇಷ್ಟು ತೊಗೊಂಡಿದ್ದೀನಿ ನಾನು. ಆಮೇಲೆ ಒಂದು ಮುಷ್ಟಿಯಷ್ಟು ಪುದೀನ, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಒಂದು 4 ಏಲಕ್ಕಿ, ಒಂದು 4 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಒಂದು 6 ಮೆಣಸಿನ್ಕಾಯಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 2 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಆಮೇಲೆ ಅಕ್ಕಿ ನಾನು 1/4 ಕೆ ಜಿ ಲೋಟದಲ್ಲಿ 3/4 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ನಾನು ಈಗ ಪಲಾವ್ ಮಾಡ್ತೀನಿ. ನಾನಿವಾಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಎಣ್ಣೆ ಹಾಕ್ಕೋತೀನಿ. ಈ ಸ್ಪೂನಲ್ಲಿ 4 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ನಾನು. ಇದು ಎಣ್ಣೆ ಸ್ವಲ್ಪ ಕಾಯಲಿ. ಇವಾಗ ಇದಕ್ಕೆ ನಾನು ಏಲಕ್ಕಿ ಚಕ್ಕೆ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೋತೀನಿ. ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊತೀನಿ. ಇದು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕನೂ ಬೇಯಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕಿದು. ಗೋಲ್ಡನ್ ಬ್ರೌನ್ ಬರಬೇಕು, ಆ ಕಲರ್ ಆಗೋ ತನಕನೂ ಬೇಯಿಸ್ಕೊಳ್ಳೋಣ. ಇನ್ನೂ ಆಗಿಲ್ಲ, ಫುಲ್ ಕಲರ್ ಬರಬೇಕಿದು, ಗೋಲ್ಡನ್ ಕಲರು. ಇನ್ನೂ ಆಗಿಲ್ಲ. ಅವಾಗವಾಗ ಮಿಕ್ಸ್ ಮಾಡ್ತಾ ಇರಿ. ಈ ಥರ ಆಗಿದೆ ಇದು. ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊತೀನಿ, ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿ, ಒಂದು ಚಮಚ ಖಾರದ ಪುಡಿ ಹಾಕ್ಕೊತೀನಿ. ಇದೆಲ್ಲನೂ ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸ್ಕೊತೀನಿ. ಇದಕ್ಕೆ ಇವಾಗ ಕೊತ್ತಂಬರಿ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತೀನಿ. ಇದು ಚೆನ್ನಾಗಿ ಬಾಡಿಸ್ಕೊತೀನಿ ಈಗ. ಚೆನ್ನಾಗಿ ಫ್ರೈ ಆಗಿದೆ ಇದು. ಇವಾಗ ಇದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ ಟೊಮೆಟೊ ಹಾಕ್ಕೊತೀನಿ.
ಇದಕ್ಕೆ ಇವಾಗ ಉಪ್ಪು ಹಾಕ್ಕೋತೀನಿ. ನಾನೊಂದು 5 ಸ್ಪೂನ್ ಹಾಕಿದ್ದೀನಿ ಈ ಸ್ಪೂನಲ್ಲಿ. ನೀವು ನಿಮ್ಮ ಟೇಸ್ಟಿಗೆ ನೋಡಿ ಹಾಕ್ಕೊಳ್ರಿ ಉಪ್ಪನ್ನ. ಇದು ಸ್ವಲ್ಪ ಬಾಡಲಿ. ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೇನೆ ತರಕಾರಿ ಎಲ್ಲ ಹಾಕ್ಕೋತೀನಿ. ಇದಷ್ಟು ತರಕಾರಿನ ಇವಾಗ ಹಾಕ್ತೀನಿ ಇದಕ್ಕೆ. ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತೀನಿ. ಇದು ಫ್ರೈ ಆಗಲಿ ಸ್ವಲ್ಪ. ಒಂದು 2 ನಿಮಿಷ ಬಿಡ್ತೀನಿ. ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬಿಡ್ತೀನಿ. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ಇವಾಗ ನೀರು ಹಾಕ್ಕೋತೀನಿ. ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ನೋ ಅದೇ ಲೋಟದಲ್ಲಿ 1 ಲೋಟಕ್ಕೆ 2 ಲೋಟದಂಗೆ ನೀರು ಹಾಕ್ಕೊತೀನಿ. ಈಗ ನೀರು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದೀಲಿ. ಇವಾಗ ಚೆನ್ನಾಗಿ ಕುದ್ಮೇಲೆ ಅಕ್ಕಿ ತೊಳೆದು ಹಾಕೋಣ. ಇದನ್ನ ಕುದಿ ಬಂದಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಕುದಿ ಬಂದಮೇಲೆ ಅಕ್ಕಿ ಹಾಕೋಣ. ಇವಾಗ ಇದು ಕುದೀತಾ ಇದೆ. ಇದಕ್ಕೆ ಇವಾಗ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಇದನ್ನ ಇವಾಗ ನೀಟಾಗಿ ಅವಾಗವಾಗ ಮಿಕ್ಸ್ ಮಾಡ್ತಾ ಇರಿ, ಇಲ್ಲ ಅಂದರೆ ತಳ ಹಿಡಿಯುತ್ತೆ. ಚೆನ್ನಾಗಿ ಬೇಯಲಿ ಇದು. ಇದಕ್ಕೆ ಇವಾಗ ನಿಂಬೆಹಣ್ಣು ಹಾಕ್ಬಿಡ್ತೀನಿ. ಚೆನ್ನಾಗಿ ಕುದ್ದು ಬೆಂದರೆ ಪಲಾವ್ ರೆಡಿ. ಅವಾಗಿವಾಗ ಇದನ್ನು ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಇನ್ನೂ ಸ್ವಲ್ಪ ನೀರಿದೆ, ಚೆನ್ನಾಗಿ ಕುದೀಲಿ. ನೀರು ಕಮ್ಮಿ ಆಗಿದೆ. ಇವಾಗ ಆಳ್ಬಿಡೋಣ ಇದನ್ನು.
ಇದ್ರ ಮೇಲೆ ವೇಟಿಗೆ ಒಂದು ಏನಾರ ಇಡ್ತೀನಿ, ಕಲ್ಲು ಇಡ್ತೀನಿ ಈ ಥರ ಹಳ್ಳಿ ಇದು ನೀಟಾಗಿ. ಈಗ ಒಂದ್ಸರಿ ನೋಡ್ತೀನಿ ನೀರು ಅಷ್ಟು ಇದಾಗಿದೆಯಾ ಅಂತ. ನೀರೆಲ್ಲ ಹೋಗಿದೆ, ಅಳ್ತಾ ಇದೆ. ಅಂದರೆ ಇದು ಇನ್ನೂ ಇದಾಗುತ್ತೆ, ಅರಳ್ಕೊಳ್ಳೋಕ್ಕೆ ಜಾಗ ಇಲ್ದಂಗೆ ಆಗಿದೆ. ಅದಕ್ಕೆ ಬೇರೆ ತಟ್ಟೆ ಮುಚ್ತೀನಿ ನಾನು ಇವಾಗ. ಚೆನ್ನಾಗಿ ಅಳಿದೆ, ಇನ್ನೂ ಸ್ವಲ್ಪ ಹಳ್ಳಿ. ಬೇರೆ ತಟ್ಟೆ ಮುಚ್ಚಿ ಇನ್ನೊಂದು 5 ನಿಮಿಷ ಬಿಡ್ತೀನಿ. ಈ ಥರ ತಟ್ಟೆ ಮುಚ್ತೀನಿ, ಗಾಳಿ ಹೋಗ್ಲಿಲ್ದಂಗೆ ಇದ್ರ ಮೇಲೆ ಇದನ್ನ ಇಡ್ತೀನಿ. ಒಂದು 5 ನಿಮಿಷ ಬಿಡ್ತೀನಿ. ಇವಾಗ 5 ನಿಮಿಷ ಆಗಿದೆ, ತೆಗಿತೀನಿ. ಇದು ಚೆನ್ನಾಗಿ ಹರಳಿದೆ, ಪಲಾವ್ ರೆಡಿಯಾಗಿದೆ.